ಚಕ್ರವರ್ತಿ ಸೂಲಿಬೆಲೆಯವರು ಅಯೋಗ್ಯ ಅನ್ನುವಂಥ ಪದವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಅಥವಾ ಅವರ ಕುಟುಂಬದ ಬಗ್ಗೆ ಉಪಯೋಗಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕಲಬುರಗಿಯ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟ್ನಲ್ಲಿ SC ST ಅಟ್ರಾಸಿಟಿ ಆಗಿದೆ, ಅವರಿಗೆ ಮಾನಹಾನಿ ಅವಹೇಳನಕಾರಿಯಾಗಂತ ಆಗಿದೆ ಅಂತ ಕಂಪ್ಲೇಂಟನ್ನು ಕೊಡ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಏನಂದರೆ, ಖರ್ಗೆ ಅವರಾಗಲಿ ಅವರ ಕುಟುಂಬದವರಾಗಲಿ ಯಾರು ಕಂಪ್ಲೇಂಟ್ ಅಲ್ಲ, ಯಾರೋ ಪೊಲಿಟಿಕಲ್ ಪಾರ್ಟಿ ಆಫೀಸ್ ಬೇರೆಯವರು ಕಂಪ್ಲೇಂಟ್ ಕೊಡ್ತಾರೆ. ಅಷ್ಟಕ್ಕೂ ಅಯೋಗ್ಯ ಅನ್ನುವ ಪದ ಯಾವುದೇ SC ಅಥವಾ ST ಸಮುದಾಯವನ್ನು ಅಥವಾ ಯಾವುದೇ ಸಮುದಾಯಕ್ಕೆ ಸೇರಿದಂಥದ್ದಲ್ಲ. ಇದು ಒಂದು ಬಳಕೆಯಲ್ಲಿರುವಂತಹ ಒಂದು ಸಾಮಾನ್ಯ ಪದ. ಅದರ ಅರ್ಥಗಳು ನಾನಾ ರೀತಿಯಲ್ಲಿದೆ, ಅದರ ಆ್ಯಂಗಲಿಂದ ಅರ್ಥಗಳನ್ನು ಅದನ್ನು ಅವರವರ ಭಾವಕ್ಕೆ ಅವರವರ ಬಕತಿಗೆ ಅಂತ ನಾವೇನು ಹೇಳ್ತೀವಲ್ಲ, ಆ ಥರ ಸಂದರ್ಭೋಚಿತವಾಗಿ ಅದು ಏನು ಬೇಕಾದ್ರೂ ಅರ್ಥ ಕೊಡ್ಬೋದು. ಹಾಗೆ ಅಂತೇಳಿ ಅದರಲ್ಲಿ ಕೆಟ್ಟದಾದಂಥ ಪದ ಇದೆ ಅಂತಲೂ ಅನ್ಸಲ್ಲ. ಒಂದು ವೇಳೆ ಕೆಟ್ಟ ಪದ ಇದ್ದರೆ ಅವರು ಮಾನಹಾನಿಗೋಸ್ಕರ ಡೆಫಮೇಷನ್ ಕೇಸನ್ನು ಯಾರ ಮಾನಹಾನಿಯಾಗಿದೆ ಅವರು ಹಾಕಬೇಕಾಗತ್ತೆ. ಈ ಕೇಸಲ್ಲಿ ಇವರು ಹಾಕಿರುವಂಥದ್ದು ಪೊಲಿಟಿಕಲಿ ಮೋಟಿವೇಟೆಡ್, ಅಂದರೆ ರಾಜಕೀಯ ದುರುದ್ದೇಶದಿಂದ ಹಾಕಿರುವಂಥದ್ದು. ಅವರ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು, ಮಾತಾಡಿದರೆ ಕೇಸ್ ಹಾಕ್ತಾರೆ ಅನ್ನುವಂತಹ ಭಯ ಹುಟ್ಟಿಸುವ ದೃಷ್ಟಿಯಿಂದ ಹಾಕಿರುವಂಥದ್ದು ಅನ್ನೋಂಥ ವಾದವನ್ನು ನಾವು ಹೈಕೋರ್ಟಲ್ಲಿ ಕೂಡ ಮಂಡಿಸಿದ್ವಿ. ಹೈಕೋರ್ಟ್ನಲ್ಲಿ SC ST ಆ್ಯಕ್ಟ್ ಏನಿದೆ ಅದು ಅಟ್ರಾಕ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಕ್ವಾಶ್ ಮಾಡಿದ್ರು ಕೂಡ ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ 153A ದ್ವೇಷದ ಭಾಷಣ ಮಾಡುವಂಥದ್ದು ಅಥವಾ ಒಂದು ಸಮುದಾಯವನ್ನು ಪ್ರೊವೋಕ್ ಮಾಡುವಂಥ ಏನು ಸೆಕ್ಷನ್ಗಳಿದೆ IPCಯಲ್ಲಿ 153A B ಅಥವಾ 505 ಅಂತ ಕರಿತೀವಿ, ಅದನ್ನ ಬಗ್ಗೆ ಅದು ಇವರು ಏನಾದ್ರು ಉದ್ದೇಶದಿಂದನೇ ಹೇಳಿದ್ರ ಇಲ್ವಾ ಅಂತ ನೋಡಬೇಕು ಅಂತ ಹೈಕೋರ್ಟ್ ಒಂದು ಸ್ವಲ್ಪ ವಿಚಿತ್ರವಾದಂಥ ಒಂದು ತೀರ್ಮಾನವನ್ನು ನೀಡಿತು. ಅದರ ವಿರುದ್ಧ ನಾವು ಸುಪ್ರೀಂ ಕೋರ್ಟಿಗೆ ಹೋದ್ವಿ. ಸುಪ್ರೀಂ ಕೋರ್ಟ್ ಹೇಳ್ತು, ಈ ಪ್ರಕರಣದಲ್ಲಿ ಬರೇ ಅಯೋಗ್ಯ ಅನ್ನುವಂಥ ಪದ ಉಪಯೋಗಿಸಿದ್ದಾರೆ ಅನ್ನೋ ಕಾರಣಕ್ಕೆ ಈ 153A B ಅಥವಾ C ಅಥವಾ ಇದು 505 ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು 153A ಆಗಲಿ B ಅಥವಾ 505 ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಮತ್ತು ಸರ್ಕಾರಕ್ಕೆ ಕೇಳ್ತು, ನಿಮಗೆ ಇಂಥ ಕೇಸ್ಗಳನ್ನು ಬಿಟ್ಟು ಒಳ್ಳೆ ಕೇಸ್ಗಳು ಯಾವುದೂ ಇಲ್ವಾ ಫೈಟ್ ಮಾಡಲಿಕ್ಕೆ ಅನ್ನುವಂಥ ಒಂದು ಅಬ್ಸರ್ವೇಷನ್ ಕೂಡ ಮಾಡ್ತು ಸುಪ್ರೀಂ. ಅಂದರೆ ಇದರ ಅರ್ಥ ಇಷ್ಟೇ, ಇದು ಕಾನೂನಿನ ದುರುಪಯೋಗ ಆಗ್ತಿರತಕ್ಕಂಥ ಒಂದು ಪ್ರಕರಣ ಅಂತ ಹೇಳೋದಲ್ಲದೆ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಕೂಡ ಮುಟ್ಟಿಸಿತ್ತು. ನೀವು ಇಂಥ ಪ್ರಕರಣದಲ್ಲಿ ನೀವು ಸುಮ್ಮನೆ ಕೇಸು ಹಾಕಿ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಡ್ತು. ಹೇಗೆ ನೋಡಿದ್ರೂ ಕೂಡ ಈ ಅಯೋಗ್ಯ ಅನ್ನುವ ಪದ ಉಪಯೋಗಿಸಿದ್ರಿಂದಾಗಿ ಮಾನಹಾನಿ ಆಗಲಿ, ತೇಜೋವಧೆ ಆಗಲಿ ಅಥವಾ ಈ ಯಾವುದೇ ಸೆಕ್ಷನ್ಗಳನ್ನು ಕೂಡ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪ್ರತಿಯೊಬ್ಬ ನಮ್ಮ ದೇಶದ ಪ್ರಜೆಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ ನಾವು. ಅದು ಒಬ್ಬ ಪ್ರಜೆಗಿರತಕ್ಕಂಥ ಸಂವಿಧಾನದತ್ತವಾದ ಹಕ್ಕು. ಹಾಗೆ ಅಂತೇಳಿ ನಾವು ಇನ್ನೊಬ್ಬರಿಗೆ ಮಾನಹಾನಿಯಾಗುವಂಥದ್ದು ಅಥವಾ ಇನ್ನೊಬ್ಬರ ತೇಜೋವಧೆ ಮಾಡುವಂಥದ್ದು ಮಾಡಿದ್ರೆ ಡೆಫಮೇಷನ್ ಕೇಸ್, ಮಾನನಷ್ಟ ಮೊಕದ್ದಮೆಯನ್ನು ಹೂಡಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾವು ಏನಾದರೂ ಒಂದು ಕಮ್ಯುನಿಟಿ, ಒಂದು ಸಮುದಾಯವನ್ನು ಅಥವಾ ಒಂದು ಧರ್ಮವನ್ನು ಪ್ರೊವೋಕ್ ಮಾಡುವಂಥದ್ದು ಏನಾದ್ರು ಸ್ಟೇಟ್ಮೆಂಟ್ಗಳು ಬಂದಾಗ ಅದಕ್ಕೆ ಸೆಕ್ಷನ್ 153A B ಅಥವಾ 505 ಇಂಥ ಸೆಕ್ಷನ್ಗಳನ್ನು ಇನ್ವೋಕ್ ಮಾಡ್ತಾಯಿದ್ರು. ಈಗ BNS ಬಂದ ಮೇಲೆ ಅದಕ್ಕೆ ಕರೆಸ್ಪಾಂಡಿಂಗ್ ಪ್ರೊವಿಷನ್ಸು ಅದೇ ಥರದ ಪ್ರೊವಿಷನ್ಸ್ಗಳು ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಇವತ್ತಂದರೆ, ಯಾರೇ ಒಬ್ಬ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ ಇರ್ಬೋದು ಅಥವಾ ಪತ್ರಕರ್ತ ಇರ್ಬೋದು ಅಥವಾ ರಾಜಕೀಯ ನಾಯಕರಿರ್ಬೋದು, ಏನಾದರೂ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ ಸಂದರ್ಭದಲ್ಲಿ ಅವರ ಮೇಲೆ ಇಂತಹ ಕಾಯ್ದೆಗಳನ್ನು ಅಥವಾ ಇಂತಹ ಸೆಕ್ಷನ್ಗಳನ್ನು ಉಪಯೋಗಿಸಿ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸಿ ಅವರನ್ನು ಒಂಥರ ಪೊಲೀಸನ್ನು ಉಪಯೋಗಿಸ್ಕೊಂಡು, ಪೊಲೀಸ್ ಪವರನ್ನು ಉಪಯೋಗಿಸ್ಕೊಂಡು, ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ಥರ ಮಾಧ್ಯಮವನ್ನು ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಒಂದು ಕೆಲಸ ನಡೀತಾ ಇದೆ. ಹಾಗಾಗಿ ನ್ಯಾಯಾಲಯ ಪದೇ ಇಂಥ ಕೇಸ್ಗಳಲ್ಲಿ ಮಧ್ಯಪ್ರವೇಶಿಸಿ ಅವರ ಹಕ್ಕುಗಳನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದೆ. ಇದು ಈ ಅಯೋಗ್ಯ ಅಂತ ಕರೆದಿರತಕ್ಕಂಥದ್ದು ಕೂಡ ಒಂದು ಅಂಥದ್ದೇ ಪ್ರಕರಣ. ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ಈ ಚಕ್ರವರ್ತಿ ಸೂಲಿಬೆಲೆಯವರು ಅಯೋಗ್ಯ ಅನ್ನುವಂಥ ಪದವನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಅಥವಾ ಅವರ ಕುಟುಂಬದ ಬಗ್ಗೆ ಉಪಯೋಗಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಕಲಬುರಗಿಯ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷ ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕಂಪ್ಲೇಂಟ್ನಲ್ಲಿ SC ST ಅಟ್ರಾಸಿಟಿ ಆಗಿದೆ, ಅವರಿಗೆ ಮಾನಹಾನಿ ಅವಹೇಳನಕಾರಿಯಾಗಂತ ಆಗಿದೆ ಅಂತ ಕಂಪ್ಲೇಂಟನ್ನು ಕೊಡ್ತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಏನಂದರೆ, ಖರ್ಗೆ ಅವರಾಗಲಿ ಅವರ ಕುಟುಂಬದವರಾಗಲಿ ಯಾರು ಕಂಪ್ಲೇಂಟ್ ಅಲ್ಲ, ಯಾರೋ ಪೊಲಿಟಿಕಲ್ ಪಾರ್ಟಿ ಆಫೀಸ್ ಬೇರೆಯವರು ಕಂಪ್ಲೇಂಟ್ ಕೊಡ್ತಾರೆ. ಅಷ್ಟಕ್ಕೂ ಅಯೋಗ್ಯ ಅನ್ನುವ ಪದ ಯಾವುದೇ SC ಅಥವಾ ST ಸಮುದಾಯವನ್ನು ಅಥವಾ
ಯಾವುದೇ ಸಮುದಾಯಕ್ಕೆ ಸೇರಿದಂಥದ್ದಲ್ಲ. ಇದು ಒಂದು ಬಳಕೆಯಲ್ಲಿರುವಂತಹ ಒಂದು ಸಾಮಾನ್ಯ ಪದ. ಅದರ ಅರ್ಥಗಳು ನಾನಾ ರೀತಿಯಲ್ಲಿದೆ, ನಾನಾ ಅದರ ಆ್ಯಂಗಲ್ ಇಂದ ಅರ್ಥಗಳನ್ನ, ಅದನ್ನ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅಂತ ನಾವೇನು ಹೇಳ್ತೀವಲ್ಲ, ಆ ಥರ ಸಂದರ್ಭೋಚಿತವಾಗಿ ಅದು ಏನು ಬೇಕಾದ್ರೂ ಅರ್ಥ ಕೊಡ್ಬೋದು. ಹಾಗೆ ಅಂತೇಳಿ ಅದರಲ್ಲಿ ಕೆಟ್ಟದಾದಂಥ ಪದ ಇದೆ ಅಂತಲೂ ಅನ್ಸಲ್ಲ. ಒಂದು ವೇಳೆ ಕೆಟ್ಟ ಪದ ಇದ್ದರೆ ಅವರು ಮಾನಹಾನಿಗೋಸ್ಕರ ಡೆಫಮೇಷನ್ ಕೇಸನ್ನು ಯಾರ ಮಾನಹಾನಿಯಾಗಿದೆ ಅವರು ಹಾಕಬೇಕಾಗತ್ತೆ. ಈ ಕೇಸಲ್ಲಿ ಇವರು ಹಾಕಿರುವಂಥದ್ದು ಪೊಲಿಟಿಕಲಿ ಮೋಟಿವೇಟೆಡ್, ಅಂದರೆ ರಾಜಕೀಯ ದುರುದ್ದೇಶದಿಂದ ಹಾಕಿರುವಂಥದ್ದು. ಅವರ ಬಗ್ಗೆ ಯಾರು ಕೂಡ ಮಾತಾಡಬಾರ್ದು, ಮಾತಾಡಿದರೆ ಕೇಸ್ ಹಾಕ್ತಾರೆ ಅನ್ನುವಂತಹ ಭಯ ಹುಟ್ಟಿಸುವ ದೃಷ್ಟಿಯಿಂದ ಹಾಕಿರುವಂಥದ್ದು ಅನ್ನೋಂಥ ವಾದವನ್ನು ನಾವು ಹೈಕೋರ್ಟಲ್ಲಿ ಕೂಡ ಮಂಡಿಸಿದ್ವಿ. ಹೈಕೋರ್ಟ್ನಲ್ಲಿ SC/ST ಆ್ಯಕ್ಟ್ ಏನಿದೆ ಅದು ಅಟ್ರಾಕ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಕ್ವಾಶ್ ಮಾಡಿದ್ರು ಕೂಡ ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ 153A ದ್ವೇಷದ ಭಾಷಣ ಮಾಡುವಂಥದ್ದು ಅಥವಾ ಒಂದು ಸಮುದಾಯವನ್ನು ಪ್ರೊವೋಕ್ ಮಾಡುವಂಥ ಏನು ಸೆಕ್ಷನ್ಗಳಿದೆ IPCಯಲ್ಲಿ 153A, B ಅಥವಾ 505 ಅಂತ ಕರಿತೀವಿ, ಅದನ್ನ ಬಗ್ಗೆ ಅದು ಇವರು ಏನಾದ್ರು ಉದ್ದೇಶದಿಂದನೇ ಹೇಳಿದ್ರ ಇಲ್ವಾ ಅಂತ ನೋಡಬೇಕು ಅಂತ ಹೈಕೋರ್ಟ್ ಒಂದು ಸ್ವಲ್ಪ ವಿಚಿತ್ರವಾದಂಥ ಒಂದು ತೀರ್ಮಾನವನ್ನು ನೀಡಿತು. ಅದರ ವಿರುದ್ಧ ನಾವು ಸುಪ್ರೀಂ ಕೋರ್ಟಿಗೆ ಹೋದ್ವಿ. ಸುಪ್ರೀಂ ಕೋರ್ಟ್ ಹೇಳ್ತು ಈ ಪ್ರಕರಣದಲ್ಲಿ ಬರೇ ಅಯೋಗ್ಯ ಅನ್ನುವಂಥ ಪದ ಉಪಯೋಗಿಸಿದ್ದಾರೆ ಅನ್ನೋ ಕಾರಣಕ್ಕೆ ಈ 153A, B ಅಥವಾ C ಯಾವ್ದು ಅಥವಾ ಇದು 505 ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು 153A ಆಗಲಿ B ಅಥವಾ 505 ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಮತ್ತು ಸರ್ಕಾರಕ್ಕೆ ಕೇಳ್ತು ನಿಮಗೆ ಈ ಇಂಥ ಕೇಸ್ಗಳನ್ನು ಬಿಟ್ಟು ಒಳ್ಳೆ ಕೇಸ್ಗಳು ಯಾವುದೂ ಇಲ್ವಾ ಫೈಟ್ ಮಾಡಲಿಕ್ಕೆ ಅನ್ನುವಂಥ ಒಂದು ಅಬ್ಸರ್ವೇಷನ್ ಕೂಡ ಮಾಡ್ತು ಸುಪ್ರೀಂ. ಅಂದರೆ ಇದರ ಅರ್ಥ ಇಷ್ಟೇ, ಇದು ಕಾನೂನಿನ ದುರುಪಯೋಗ ಆಗ್ತಿರತಕ್ಕಂಥ ಒಂದು ಪ್ರಕರಣ ಅಂತ ಹೇಳೋದಲ್ಲದೆ ಸರ್ಕಾರಕ್ಕೆ ಒಂದು ಬಿಸಿಯನ್ನು ಕೂಡ ಮುಟ್ಟಿಸಿತ್ತು. ನೀವು ಇಂಥ ಪ್ರಕರಣದಲ್ಲಿ ನೀವು ಸುಮ್ಮನೆ ಕೇಸು ಹಾಕಿ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಕೊಡ್ತು. ಹೇಗೆ ನೋಡಿದ್ರೂ ಕೂಡ ಈ ಅಯೋಗ್ಯ ಅನ್ನುವ ಪದ ಉಪಯೋಗಿಸಿದ್ರಿಂದಾಗಿ ಮಾನಹಾನಿ ಆಗಲಿ, ತೇಜೋವಧೆ ಆಗಲಿ ಅಥವಾ ಈ ಯಾವುದೇ ಸೆಕ್ಷನ್ಗಳನ್ನು ಕೂಡ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಪ್ರತಿಯೊಬ್ಬ ನಮ್ಮ ದೇಶದ ಪ್ರಜೆಗೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ ನಾವು. ಅದು ಒಬ್ಬ ಪ್ರಜೆಗಿರತಕ್ಕಂಥ ಸಂವಿಧಾನದತ್ತವಾದ ಹಕ್ಕು. ಹಾಗೆ ಅಂತೇಳಿ ನಾವು ಇನ್ನೊಬ್ಬರಿಗೆ ಮಾನಹಾನಿ ಆಗುವಂಥದ್ದು ಅಥವಾ ಇನ್ನೊಬ್ಬರ ತೇಜೋವಧೆ ಮಾಡುವಂಥದ್ದು ಮಾಡಿದ್ರೆ ಡೆಫಮೇಷನ್ ಕೇಸ್, ಮಾನನಷ್ಟ ಮೊಕದ್ದಮೆಯನ್ನು ಹೂಡಬೇಕಾಗತ್ತೆ. ಅದೇ ರೀತಿಯಲ್ಲಿ ನಾವು ಏನಾದರೂ ಒಂದು ಕಮ್ಯುನಿಟಿ, ಒಂದು ಸಮುದಾಯವನ್ನು ಅಥವಾ ಒಂದು ಧರ್ಮವನ್ನು ಪ್ರೊವೋಕ್ ಮಾಡುವಂಥದ್ದು ಏನಾದ್ರು ಸ್ಟೇಟ್ಮೆಂಟ್ಗಳು ಬಂದಾಗ ಅದಕ್ಕೆ ಸೆಕ್ಷನ್ 153A, B ಅಥವಾ 505 ಇಂಥ ಸೆಕ್ಷನ್ಗಳನ್ನು ಇನ್ವೋಕ್ ಮಾಡ್ತಾಯಿದ್ರು. ಈಗ BNS ಬಂದ ಮೇಲೆ ಅದಕ್ಕೆ ಕರೆಸ್ಪಾಂಡಿಂಗ್ ಪ್ರೊವಿಷನ್ಸು ಅದೇ ಥರದ ಪ್ರೊವಿಷನ್ಸ್ಗಳು ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಏನಾಗ್ತಿದೆ ಇವತ್ತಂದರೆ, ಯಾರೇ ಒಬ್ಬ ಸೋಷಿಯಲ್ ಮೀಡಿಯಾ ಆಕ್ಟಿವಿಸ್ಟ್ ಇರ್ಬೋದು ಅಥವಾ ಪತ್ರಕರ್ತ ಇರ್ಬೋದು ಅಥವಾ ರಾಜಕೀಯ ನಾಯಕರಿರ್ಬೋದು, ಏನಾದರೂ ಬಹಿರಂಗವಾಗಿ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟ ಸಂದರ್ಭದಲ್ಲಿ ಅವರ ಮೇಲೆ ಇಂತಹ ಕಾಯ್ದೆಗಳನ್ನು ಅಥವಾ ಇಂತಹ ಸೆಕ್ಷನ್ಗಳನ್ನು ಉಪಯೋಗಿಸಿ ಸುಳ್ಳು ಮೊಕದ್ದಮೆಗಳನ್ನು ದಾಖಲಿಸಿ ಅವರನ್ನು ಒಂಥರ ಪೊಲೀಸನ್ನು ಉಪಯೋಗಿಸ್ಕೊಂಡು, ಪೊಲೀಸ್ ಪವರನ್ನು ಉಪಯೋಗಿಸ್ಕೊಂಡು, ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ಥರ ಮಾಧ್ಯಮವನ್ನು ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥ ಒಂದು ಕೆಲಸ ನಡೀತಾ ಇದೆ. ಹಾಗಾಗಿ ನ್ಯಾಯಾಲಯ ಪದೇ ಪದೇ ಇಂಥ ಕೇಸ್ಗಳಲ್ಲಿ ಮಧ್ಯಪ್ರವೇಶಿಸಿ ಅವರ ಹಕ್ಕುಗಳನ್ನು ಉಳಿಸುವಂಥ ಕೆಲಸ ಮಾಡ್ತಾ ಇದೆ. ಇದು ಈ ಅಯೋಗ್ಯ ಅಂತ ಕರೆದಿರತಕ್ಕಂಥದ್ದು ಕೂಡ ಒಂದು ಅಂಥದ್ದೇ ಪ್ರಕರಣ. ಇದರಲ್ಲಿ ಯಾವುದೇ ರೀತಿಯ ಹುರುಳಿಲ್ಲ ಅಂತ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ.